ಜನಾರ್ದನ್ ರೆಡ್ಡಿ ಅವರು ಒಂದು ಸೆಕೆಂಡ್ ಅವ್ರ ಬಗ್ಗೆ ಒಂದು ಸೆಕೆಂಡ್ ಕೊಡ್ತಾ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಡೀ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಅವರು ಮಾತಾಡಿದ್ದಕ್ಕೆ ವಿಶೇಷವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ರಾಯಚೂರು ಬಳ್ಳಾರಿ ವಿಮಾನಾಶ್ರಯಗಳನ್ನ ನಿರ್ಮಾಣ ಮಾಡೋ ವಿಚಾರ ಜೊತೆಗೆ ಇನ್ನೊಂದು ಬೇಡಿಕೆ ಇತ್ತು. ರಾಯಚೂರಲ್ಲಿ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಸ್ ಬಗ್ಗೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ನಮ್ಮ ವಿರೋಧ ಪಕ್ಷದ ನಾಯಕರು ಕೂಡ ಕೈ ಜೋಡಿಸಿ ರಾಯಚೂರಿಗೆ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಸ್ ತಗೊಂಡು ಬರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಪಕ್ಷಾತೀತವಾಗಿ ಎಲ್ಲರೂ ಮಾಡಬೇಕು ಅನ್ನೋಂಥ ಒಂದು ವಿಚಾರ. ಜೊತೆಗೆ ನವಲಿ ಜಲಾಶಯದ ಬಗ್ಗೆ ತಾವು ಈಗಾಗಲೇ ಬಜೆಟಲ್ಲಿ ಘೋಷಣೆ ಮಾಡಿದ್ದೀರಿ. 1000 ಕೋಟಿ ಅಮೌಂಟನ್ನು ಕೂಡ ಅದಕ್ಕೆ ಸೀಮಿತ ಮಾಡಿದ್ದೀರಿ. DPRನ ಮಾಡಿ ಇವತ್ತು ಆಂಧ್ರ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಖಂಡಿತವಾಗ್ಲೂ ಕೂಡ ತಮಗೆ ಸಹಕಾರ ಕೊಡ್ತಾರೆ. ನವಲಿ ಜಲಾಶಯದ ಮೂಲಕ 32 TMC ಆಗೋದ್ರ ಮೂಲಕ ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ 4 ಜಿಲ್ಲೆಗಳಿಗೆ ಕೂಡ ನೀರಾವರಿ ಮತ್ತು ಕುಡಿಯೋ ನೀರಿನ ಸಮಸ್ಯೆ ನೀಗಿಸಿದಂತಾಗುತ್ತೆ. ಆ ಒಂದು ವಿಚಾರ ತಾವು ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಆದರೂ ಪರವಾಗಿಲ್ಲ. ಜನಾರ್ದನ್ ರೆಡ್ಡಿ ಅವರೇ, ಬಜೆಟ್ ನಲ್ಲಿ ಹೇಳಿರೋದ್ರಿಂದ ನಾನು ಹೇಳಕ್ ಹೋಗಿಲ್ಲ. ನವಿಲೆ ಇದೆಯಲ್ಲ, ಜಲಾಶಯ ಇದೆಯಲ್ಲ, ಅದು ಮಾಡ್ತೀವಿ. ಯಾಕಂದ್ರೆ ಅದು ಹೂಳು ತುಂಬಿಬಿಟ್ಟಿದೆ ತುಂಗಭದ್ರಾ ಇದರಲ್ಲಿ. ಅದನ್ನ ಸರಿದೂಗಿಸ್ಬೇಕಾದ್ರೆ ಒಂದು ಜಲಾಶಯ ಬೇಕೇ ಬೇಕು, ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಬೇಕೇ ಬೇಕು. ಅದಕ್ಕೋಸ್ಕರ ಅದನ್ನ ಮಾಡ್ತೀವಿ. ವಿ ಆರ್ ಕಮಿಟೆಡ್ ಟು ಇಟ್. ವಿ ಹ್ಯಾವ್ ಮೇಡ್ ಎ ಪ್ರಾಮಿಸ್ ಇನ್ ದಿ ಬಜೆಟ್. ಇನ್ನೊಂದು ವಿಷಯ ಸರ್, ಅಲ್ಲ ನಾನು ಮೊನ್ನೆನೇ ತಮಗೆ ಒಂದು ಮನವಿ ಮಾಡಿದ್ದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿದರು. ಭಾರತೀಯ ಜನತಾ ಪಕ್ಷ JDS ಅಂತ ಹೇಳಿದಿರಿ. ದಯಮಾಡಿ ನನ್ನ ಪಕ್ಷದ ಹೆಸರು ಇನ್ನೂ ನಿಮಗೆ ಅಭ್ಯಾಸ ಆಗ್ತಾ ಇಲ್ಲ ಅನ್ಕೊಳ್ತೀನಿ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಒಂದು ಅಭ್ಯರ್ಥಿ ಕೂಡ ತಾವು ಧನ್ಯವಾದಗಳು ಹೇಳಿದ್ರೆ ನಂಗೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ನಾನು ಸ್ವಂತ ಹೋರಾಟ ಮಾಡ್ಕೊತಾನೆ ಹೋಗ್ತಾನೆ ಇರ್ತೀನಿ ನಾನು. ಥ್ಯಾಂಕ್ ಯು ಸರ್.